ಇನ್ನು ಪಾಕ್ ಭಾರತ ಕದನ ವಿರಾಮ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ಘೋಷಣೆ ಮಾಡಿದಾಗ ಬೆಂಬಲ ಕೊಟ್ಟಿದ್ದಾರೆ. ಸರ್ಕಾರ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕು, ಇನ್ನೊಮ್ಮೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅಂತ ವಿಜಯಪುರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಾಕ್ ಮತ್ತು ಭಾರತದ ನಡುವೆ ಕದನ ವಿರಾಮ ಉಲ್ಲಂಘನೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ಘೋಷಣೆ ಮಾಡಿದಾಗ ಬೆಂಬಲವನ್ನ ಕೊಟ್ಟಿದ್ದಾರೆ. ಸರ್ಕಾರ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕು, ಇನ್ನೊಮ್ಮೆ ಇಂತಹ ದುಸ್ಸಾಹಸಕ್ಕೆ ಅವರು ಎಂದೂ ಕೂಡ ಕೈ ಹಾಕಬಾರದು ಅಂತ ಇದೇ ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕದನ ಘೋಷಣೆ ಮಾಡಿದಾಗ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು, ಇನ್ನೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂಥೇಳಿ ಕದನ ಮಾಡುವಂಥದ್ದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಆದರೆ ಕದನ ವಿರಾಮ ಘೋಷಣೆ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು, ಯಾವ ಗುರಿ ಇಟ್ಕೊಂಡು ಕದನವನ್ನು ಆರಂಭ ಮಾಡಿದ್ವಿ, ಆ ಗುರಿ ಈಡೇರಿತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು ಅಂತ ಹೊರಟ್ವಿ, ಆ ಪಾಠವನ್ನು ಕಲಿಸಿದ್ದೇವೆಯಾ? ನಾವು ಏನಾಗುತ್ತೆ 3-4 ದಿನ ಏನೋ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಇದರಿಂದ ನಾಳೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಇಂಬು ಕೊಟ್ಟಂಗೆ ಆಗುತ್ತಾ ಅನ್ನೋ ಒಂದು ಅನುಮಾನ ಸಾಕಷ್ಟು ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲದೇ ಇರುವಂಥ ಪ್ರಶ್ನೆ ಯಾವುದು ಅಂದರೆ, ಪಾಕಿಸ್ತಾನಕ್ಕೆ ನಾವು ಕದನ ಮಾಡೋದು ಸರಿ, ಅವ್ರಿಗೆ ಮತ್ತೆ ನಮ್ಮ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸ್ದಂಗೆ ಪಾಠ ಕಲಿಸ್ತೀವಿ ಅಂತ ನಾವು ಹೊರಟು ಮತ್ತೆ ಯಾಕೆ ಸಡನ್ನಾಗಿ ಕದನ ವಿರಾಮ ಮಾಡಿದ್ದು? ನಾವು